ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸ್ಕೋರಿಂಗ್ ಸೀರೀಸ್. ಈ ಒಂದು ಸೀರೀಸ್ನಲ್ಲಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವೆಶನ್ಸನ್ನು ಏನು ಕೇಳಿದ್ರೋ ಅವುಗಳಿಗೆ ಆನ್ಸರ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೇವೆ. ಎಲ್ಲ ಲೆಸನ್ಸ್ಗಳ ಒಂದು ಕ್ವೆಶನ್ಸನ್ನು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆಲ್ರೆಡಿ 10 ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇದು 11ನೇ ವಿಡಿಯೋ ಆಗಿದೆ. ಮತ್ತು ಈ ವಿಡಿಯೋದಲ್ಲಿ ನಾವು ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂತಹ ಒಂದು ಸಪ್ಲಿಮೆಂಟರಿ ರೀಡರ್ ಏನಿದೆನೋ ಅದರಿಂದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದ ಕ್ವೆಶನ್ಸ್ಗಳಿಗೆ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ನೋಡಿ, ಈ ಒಂದು ಲೆಸನ್ನಿಂದ 2 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್? ಯಾವ ಉದ್ದೇಶದಿಂದ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪಾಟೀಲ್ ಅವರು ಮೋಹನ್ಸ್ನ ಮನೆಗೆ ಬಂದಿದ್ರು ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿರ್ತಾರೆ. ಆನ್ಸರ್ ನೋಡಿ, ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಎ ವಾರ್ನಿಂಗ್ ಅಬೌಟ್ ದ ಪೊಲೀಸ್ ರೇಡ್. ಒಂದು ಏನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರೂ ಕೂಡ ಪಾಟೀಲ್ ಅವರು ಯಾಕೆ ಬಂದಿರ್ತಾರೆ ಅಂದರೆ ಆ ಒಂದು ಮೋಹನನ ಮನೆಯ ಮೇಲೆ ಪೊಲೀಸ್ ರೈಡ್ ಆಗಲಿಕ್ಕೆ ಅವತ್ತು ತಯಾರಿ ನಡೆದಿರುತ್ತೆ. ಅದರ ಬಗ್ಗೆ ವಾರ್ನಿಂಗನ್ನು ಮಾಡಲಿಕ್ಕೆ ಬಂದಿರ್ತಾರೆ. ಆ್ಯಸ್ ಹಿ ವಾಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್, he asked Mohan to give him the cyclo-styling machine and all proof pertaining to the agitation against the British. ನೋಡಿ, ಪೊಲೀಸ್ ಬಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ ಆ ಒಂದು ಸೈಕ್ಲೋ ಸ್ಟೈಲಿಂಗ್ ಮಷಿನ್ ಏನಿರುತ್ತೋ ಅದನ್ನು ಹ್ಯಾಂಡ್ ಓವರ್ ಮಾಡಿಬಿಡು ನನಗೆ, ಮತ್ತು ಯಾವುದೇ ಒಂದು ಬ್ರಿಟಿಷರ ವಿರುದ್ಧ ಇರತಕ್ಕಂಥ ಸಾಕ್ಷಿಗಳೇನಾದರೂ ಇದ್ದರೆ ಅಥವಾ ವಸ್ತುಗಳೇನಾದರೂ ಇದ್ದರೆ ನನಗೆ ಕೊಟ್ಬಿಡು ಅಂಥೇಳಿ ಕೇಳಲಿಕ್ಕೆ ಬಂದಿರ್ತಾರೆ. ಯಾಕೆ ಅಂದರೆ ಆ ಒಂದು ಮೋಹನನ ಫಾದರ್ ಏನಿರ್ತಾರೋ ಅವರು ಈ ಒಂದು ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅವರ ಫ್ರೆಂಡ್ ಆಗಿದ್ದರು. ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್ ಆ್ಯಂಡ್ ಅಲೋಡ್ ಹಿಮ್ ಟು ಟೇಕ್ ಅವೇ ಆಲ್ ದೀಸ್ ಥಿಂಗ್ಸ್. ಆ ಒಂದು ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅವರ ಮೇಲೆ ನಂಬಿಕೆಯನ್ನಿಟ್ಟು ಅವರ ಮಾತುಗಳಲ್ಲಿ ನಂಬಿಕೆಯನ್ನು ಇಟ್ಟಂತಹ ಮೋಹನ್ಸ್ನ ತಾಯಿ ಆ ಎಲ್ಲ ವಸ್ತುಗಳನ್ನು ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೆಕೆಂಡ್ ಕ್ವೆಶನ್, ಹೌ ಡು ಯು ಸೇ ದ್ಯಾಟ್ ಮಿಸ್ಟರ್ ಪಾಟೀಲ್ಸ್ ವಿಸಿಟ್ ಟು ಮೋಹನ್ಸ್ ಫ್ಯಾಮಿಲಿ ಹೆಲ್ಪ್ಡ್ ದೆಮ್? ಆ ಒಂದು ಮಿಸ್ಟರ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಏನು ಮೋಹನ್ ಫ್ಯಾಮಿಲಿಗೆ ಬರ್ತಾರೋ ಅದು ಯಾವ ರೀತಿ ಆ ಮೋಹನ್ ಫ್ಯಾಮಿಲಿಗೆ ಹೆಲ್ಪ್ ಆಯಿತು ಅಂತೇಳಿ ಕೇಳಿದ್ದಾರೆ. ಫಸ್ಟ್ ಕ್ವೆಶನ್ ಏನಿತ್ತು ಅದಕ್ಕೆ ತುಂಬ ಸಿಮಿಲರ್ ಆಗಿರ್ತಕ್ಕಂಥ ಕ್ವೆಶನ್ ಇದಾಗಿದೆ. ಆನ್ಸರ್ನ ನೋಡಿ, ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ವಾಸ್ ದ ಫ್ರೆಂಡ್ ಆಫ್ ಟೀಚರ್, ಸೊ ಹಿ ವಾಂಟೆಡ್ ಟು ಹೆಲ್ಪ್ ದೆಮ್. ಅವರು ಹೆಲ್ಪ್ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಮೋಹನ್ನ ಮನೆಗೆ ಬಂದಿರ್ತಾರೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಇದನ್ನು. He came and explained the situation. It was safer side if they handed over that machine to him. ಆ ಒಂದು ಮಷೀನ್ ಏನಿತ್ತು ಅವ್ರ ಮನೆಯಲ್ಲಿ ಅದನ್ನು ನನಗೆ ಕೊಟ್ಟರೆ ನೀವು ಸೇಫ್ ಆಗ್ತೀರಾ ಅಂತಕ್ಕಂಥ ಒಂದು ವಾರ್ನಿಂಗನ್ನು ಕೂಡ ಅವರು ಕೊಡ್ತಾರೆ. ದೇ ಮೇ ಎಸ್ಕೇಪ್ ಫ್ರಮ್ ಅರೆಸ್ಟಿಂಗ್. ಈ ರೀತಿ ಆ ಒಂದು ವಸ್ತುವನ್ನು ನನಗೆ ಕೊಟ್ಬಿಟ್ರೆ ನೀವು ಅರೆಸ್ಟ್ ಆಗೋದ್ರಿಂದ ಪಾರಾಗ್ತೀರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಅವರು ಕೊಡ್ತಾರೆ. ಅಮ್ಮ ಬಿಲೀವ್ಡ್ ಹಿಮ್ ಆ್ಯಂಡ್ ಹ್ಯಾಂಡೆಡ್ ಓವರ್ ದ್ಯಾಟ್ ಮಷೀನ್ ಟು ಪೊಲೀಸ್ ಆಫೀಸರ್ ಬಿಫೋರ್ ಅದರ್ ಪೊಲೀಸ್ ಕೇಮ್. ಬೇರೆ ಪೊಲೀಸ್ ಬಂದು ಅವರ ಮನೆಯನ್ನು ರೈಡ್ ಮಾಡೋದಕ್ಕಿಂತ ಮೊದಲೇ ಆ ಮೋಹನ್ನ ತಾಯಿ ಏನು ಮಾಡ್ತಾಳೆ ಅಂದರೆ ಆ ಒಂದು ಮಷೀನ್ ಏನಿತ್ತು ಅವ್ರ ಮನೆಯಲ್ಲಿ ಅದನ್ನು ಮಿಸ್ಟರ್ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ಗೆ ಕೊಟ್ಬಿಡ್ತಾರೆ. ಇದರಿಂದ ಅವರು ಆ ಬೇರೆ ಪೊಲೀಸರಿಂದ ಅರೆಸ್ಟ್ ಆಗೋದು ತಪ್ಪುತ್ತೆ. ಹೀಗೆ ಆ ಒಂದು ವಿಸಿಟ್ ಏನಿರುತ್ತೋ ಪಾಟೀಲ್ಸ್ ವಿಸಿಟ್ ಅದು ಮೋಹನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಥರ್ಡ್ ಕ್ವೆಶನ್ ನೋಡಿ, ವೈ ವರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಸ್ಟೂಡೆಂಟ್ಸ್ ಮಾರ್ಚ್? ಬಾಬು ಮತ್ತು ಮಂಜು ಅವರು ಆ ಒಂದು ಸ್ಟೂಡೆಂಟ್ಸ್ ಮಾರ್ಚ್ನಿಂದಾಗಿ ಡಿಸಪಾಯಿಂಟ್ ಆಗ್ತಾರೆ. ಯಾಕೆ ಅಂತೇಳಿ ಕೇಳಿದ್ದಾರೆ. ಆನ್ಸರ್ ನೋಡಿ, ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಬ್ಯಾಕ್ ಟು ದೇರ್ ಹೋಮ್ಸ್ ಸೈಲೆಂಟ್ಲಿ ಆ್ಯಂಡ್ ಮಂಜು ಆ್ಯಂಡ್ ಬಾಬು ಥಾಟ್ ದ್ಯಾಟ್ ದ ಸ್ಟೂಡೆಂಟ್ಸ್ ವರ್ ಸ್ಕೇರ್ಡ್ ಆಫ್ ದ ಪೊಲೀಸ್. ನೋಡಿ, ಆ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡೋದು ಮುಗಿಸಿದ ಮೇಲೆ ತಮ್ಮ ಮನೆಗಳಿಗೆ ಹೋಗ್ತಾರೆ. ಸೊ ಈ ಒಂದು ಬಾಬು ಮತ್ತು ಮಂಜು ಏನು ಅಂದ್ಕೊಳ್ತಾರೆ ಅಂದರೆ ಇವರೆಲ್ಲ ಪೊಲೀಸರಿಗೆ ಹೆದರ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಅಂತೇಳಿ ಅವರು ಥಿಂಕ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದೆಮ್ ದ ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಪ್ರೊಟೆಸ್ಟೆಡ್. ಆ ಒಂದು ಪ್ರೊಟೆಸ್ಟ್ ಏನಿತ್ತೋ ಅದು ಇನ್ನೂ ಕೂಡ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಆ ಬಾಬು ಮತ್ತು ಮಂಜು ಅವರ ಅನಿಸಿಕೆಯಾಗಿರುತ್ತೆ. ಹೆನ್ಸ್ ದೇ ವರ್ ಡಿಸಪಾಯಿಂಟೆಡ್. ಬಟ್ ಸ್ಟೂಡೆಂಟ್ಸ್ ಮಾತ್ರ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ಬಿಡ್ತಾರಲ್ವ, ಹಾಗಾಗಿನೇ ಇವರಿಬ್ಬರಿಗೂ ಕೂಡ ಡಿಸಪಾಯಿಂಟ್ ಆಗುತ್ತೆ. ಫೋರ್ತ್ ಕ್ವೆಶನ್ ನೋಡಿ, ವಾಟ್ ಡು ಯು ಥಿಂಕ್ ಈಸ್ ದ ರೈಟರ್ ಆಫ್ ನಾರಾಯಣಪುರ ಇನ್ಸಿಡೆಂಟ್ ಟ್ರೈಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್? ಆನ್ಸರ್ ನೋಡಿ, ಪೀಪಲ್ ವಾಂಟೆಡ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆ್ಯಂಡ್ ಗೆಟ್ ಫ್ರೀಡಮ್. ಅನೇಕ ಜನಗಳು ಆ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ಒಂದು ಒಪಿನಿಯನನ್ನು ಹೊಂದಿರ್ತಾರೆ. ಸಮ್ ಇಂಡಿಯನ್ಸ್ ವರ್ ವರ್ಕಿಂಗ್ ಫಾರ್ ದ ಬ್ರಿಟಿಷ್ ಬಟ್ ದೇ ವರ್ ವೇಟಿಂಗ್ ಫಾರ್ ದೆಮ್ ಟು ಕ್ವಿಟ್ ಇಂಡಿಯಾ. ಆ ಒಂದು ಬ್ರಿಟಿಷರ ಅಡಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಅನೇಕ ಇಂಡಿಯನ್ಸ್ ಕೂಡ ಆಗಿನ ಕಾಲದಲ್ಲಿ ಇದ್ದರು. ಅವರ ಒಂದು ಒಪಿನಿಯನ್ನು ಕೂಡ ಏನಾಗಿತ್ತಪ್ಪ ಅಂದರೆ ಈ ಒಂದು ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು ಅಂತಕ್ಕಂಥದ್ದೇ ಆಗಿತ್ತು. ದೀಸ್ ಪೀಪಲ್ ಹೆಲ್ಪ್ಡ್ ದ ಫ್ರೀಡಮ್ ಫೈಟರ್ಸ್ ಸೀಕ್ರೆಟ್ಲಿ.
ಎಸ್, ಆ ಒಂದು ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ವ್ಯಕ್ತಿಗಳು ಈ ಒಂದು ಫ್ರೀಡಮ್ ಫೈಟರ್ಸ್ ಏನಿದ್ರು ಅವರಿಗೆ ಸೀಕ್ರೆಟಾಗಿ ಹೆಲ್ಪನ್ನು ಕೂಡ ಮಾಡ್ತಾಯಿದ್ರು. ದ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಆಲ್ಸೋ ಇಂಡೈರೆಕ್ಟ್ಲಿ ಹೆಲ್ಪ್ಡ್ ಮೋಹನ್ಸ್ ಫ್ಯಾಮಿಲಿ. ಎಸ್, ಈ ಒಂದು ಲೆಸನ್ನಲ್ಲಿ ನಾವು ಏನು ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅವ್ರನ್ನ ನೋಡ್ತೇವೋ ಅವರು ಕೂಡ ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಇಂಡೈರೆಕ್ಟಾಗಿ ಮೋಹನ್ಸ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅವರು ಕೂಡ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡ ರೀತಿಯಲ್ಲಿನೇ ಆಗುತ್ತೆ. ಫಿಫ್ತ್ ಕ್ವೆಶನ್ ನೋಡಿ, ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಜುವಲ್. ಎಸ್, ಆ ಒಂದು ಸ್ಟೂಡೆಂಟ್ಸ್ ಮಾರ್ಚ್ ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಏನು ಹೋಗ್ತಾ ಇದ್ರೋ ಅದು ಅನ್ಯೂಜುವಲ್ ಅಂತೇಳಿ ಕೇಳಿದ್ದಾರೆ. ಅದನ್ನು ನೀವು ಯಾವ ರೀತಿ ಅಂತೇಳಿ ಹೇಳಬೇಕಾಗುತ್ತೆ. ಆನ್ಸರ್ ನೋಡಿ, ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಮೀಟ್ DSP. Though there were policemen, the students marched as if the police did not exist. ಎಸ್, ಅವರು DSPಯನ್ನು ಮೀಟ್ ಆಗಬೇಕು ಅಂತೇಳಿ ಮಾರ್ಚ್ ಅಥವಾ ಒಂದು ಪ್ರತಿಭಟನೆಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಪೊಲೀಸರು ಇದ್ದರೂ ಕೂಡ ಅಲ್ಲಿ ಪೊಲೀಸರು ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಶಾಂತವಾಗಿ ಮುಂದೆ ಸಾಗ್ತಾ ಇರ್ತಾರೆ. ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಎಸ್, ಅವರು ಯಾವುದೇ ಒಂದು ಗಲಾಟೆಯನ್ನು ಮಾಡದೆ ಕಂಪ್ಲೀಟ್ ಸೈಲೆನ್ಸಲ್ಲಿ ಹೋಗ್ತಾ ಇರ್ತಾರೆ. ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್, ಜಸ್ಟ್ ದ ಶಫಲ್ ಆಫ್ ಫೀಟ್. ಎಸ್, ಯಾವುದೇ ಒಂದು ಸ್ಲೋಗನನ್ನು ಕೂಗೋದಾಗಲಿ ಅಥವಾ ಬೇರೆ ಯಾವುದೇ ಒಂದು ಕೂಗಾಟ ಅಲ್ಲಿ ಇರಲಿಲ್ಲ. ಕೇವಲ ಅವರು ನಡೀತಕ್ಕಂತಹ ಒಂದು ಪಾದದ ಸೌಂಡ್ ಮಾತ್ರ ಕೇಳ್ತಾ ಇತ್ತು. ದ ಡ್ರಿಪ್ ಆಫ್ ರೈನ್ ಆ್ಯಂಡ್ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್. ಎಸ್, ಆ ಒಂದು ಪಾದಗಳ ಹೆಜ್ಜೆಗಳನ್ನು ಇಡ್ತಾ ಮುಂದೆ ಹೋಗ್ತಾ ಇದ್ರು. ಅದನ್ನು ಬಿಟ್ಟರೆ ಒಂದು ಮಳೆಯ ಹನಿಗಳು ತೊಟ್ಟಿರ್ತಕ್ಕಂಥ ಆ ಸೌಂಡ್ ಕೇಳ್ತಾ ಇತ್ತು. ಮತ್ತು ಅಲ್ಲಿ ಏನು ಪ್ರತಿಭಟನೆಗೆ ಆ ಒಂದು ಮಾರ್ಚಿಂಗ್ ನಡೀತಾ ಇತ್ತು ಆ ಹೋಗ್ತಕ್ಕಂಥ ಸೌಂಡನ್ನು ಬಿಟ್ಟರೆ ಅವರನ್ನು ನೋಡ್ತಕ್ಕಂಥ ಅನೇಕ ಜನಗಳು ಗುನುಗುನು ಏನನ್ನೋ ಮಾತನಾಡ್ಕೊಳ್ತಾ ಇದ್ರು. ಅದು ಮಾತ್ರ ಕೇಳ್ತಾ ಇತ್ತು. ಬಟ್ ಯಾವುದೇ ಸ್ಲೋಗನ್ಸ್ ಕೂಡ ಅಲ್ಲಿ ಕೇಳ್ತಾ ಇರಲಿಲ್ಲ. ಸಿಕ್ಸ್ತ್ ಕ್ವೆಶನ್, ಇನ್ ನಾರಾಯಣಪುರ ಹೌ ಡಿಡ್ ದ ಸ್ಟೂಡೆಂಟ್ಸ್ ಮಾರ್ಚ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಥವಾ ಹೌ ವಾಸ್ ದ ಸ್ಟೂಡೆಂಟ್ಸ್ ಮಾರ್ಚ್ ಇನ್ ನಾರಾಯಣಪುರ. ಇದು ಕೂಡ ಏನು ಮೊದಲಿಗೆ ಫಿಫ್ತ್ ಕ್ವೆಶನನ್ನು ಡಿಸ್ಕಷನ್ ಮಾಡಿದ್ವೋ ಅದೇ ಒಂದು ಕ್ವೆಶನ್ ಇಲ್ಲೂ ಕೂಡ ಬಂದಿದೆ. ಆನ್ಸರ್ನ ನೋಡಿ, ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್ ಟು ಗಿವ್ ಎ ನೋಟಿಸ್ ಟು ದ ಕಲೆಕ್ಟರ್ ಫಾರ್ ದ ಬ್ರಿಟಿಷ್ ಟು ಕ್ವಿಟ್ ಇಂಡಿಯಾ. ಎಸ್, ಆ ಒಂದು ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಬಿಟ್ಟು ತೊಲಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಲೆಕ್ಟರ್ಗೆ ಒಂದು ಲೆಟರ್ನ ಕೊಡಲಿಕ್ಕೆ ಅಂತೇಳಿ ಸ್ಟೂಡೆಂಟ್ಸ್ ಮಾರ್ಚ್ ಹೋಗ್ತಾ ಇರ್ತಾರೆ. ಇಟ್ ವಾಸ್ ಅನ್ಕಾಮನ್ ಬಿಕಾಸ್ ದೇ ವಾಕ್ಡ್ ಸೈಲೆಂಟ್ಲಿ ವಿತೌಟ್ ಶೌಟಿಂಗ್ ಸ್ಲೋಗನ್ಸ್ ಆರ್ ಬಿಹೇವಿಂಗ್ ಇನ್ ಎ ವೈಲೆಂಟ್ ಮ್ಯಾನರ್. ಎಸ್, ಮೊದಲಿಗೆ ಹೇಳಿದಾಗೆ ಅವರು ತುಂಬ ಸೈಲೆಂಟಾಗಿ ಹೋಗ್ತಾ ಇರ್ತಾರೆ. ಯಾವುದೇ ಒಂದು ಸ್ಲೋಗನ್ಸನ್ನು ಕೂಡ ಕೂಗ್ತಾ ಇರೋದಿಲ್ಲ. ಈವನ್ ದೋ ದೇರ್ ವರ್ ಪೊಲೀಸ್ಮೆನ್ ದೇ ಮಾರ್ಚ್ಡ್ ಆ್ಯಸ್ ಇಫ್ ದ ಪೊಲೀಸ್ಮೆನ್ ಡಿಡೆಂಟ್ ಎಕ್ಸಿಸ್ಟ್. ಎಸ್, ಅಲ್ಲಿ ಪೊಲೀಸ್ ಇದ್ದರೂ ಕೂಡ ಅವ್ರು ಇಲ್ವೇನೋ ಅನ್ನೋ ರೀತಿಯಲ್ಲಿ ಮುಂದೆ ಸಾಗ್ತಾ ಇರ್ತಾರೆ. ಹಾಗಾಗಿನೇ ಇದೊಂದು ಅನ್ಯೂಜುವಲ್ ಘಟನೆ ಆಗಿರುತ್ತೆ. ಸೆವೆಂತ್ ಕ್ವೆಶನ್, ಅಕಾರ್ಡಿಂಗ್ ಟು ಮೋಹನ್ ವಾಟ್ ಡಿಡ್ ದ ಪೊಲೀಸ್ ಎಕ್ಸ್ಪೆಕ್ಟ್ ಫ್ರಮ್ ದ ಪ್ರೊಟೆಸ್ಟರ್ಸ್ ಆ್ಯಂಡ್ ವೈ. ಎಸ್, ಮೋಹನನ ಪ್ರಕಾರ ಆ ಪೊಲೀಸರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಈ ಒಂದು ಪ್ರೊಟೆಸ್ಟರ್ಸಿಂದ ಮತ್ತು ಯಾಕೆ ಅಂತೇಳಿ ಕೇಳಿದ್ದಾರೆ. ಆನ್ಸರ್ ನೋಡಿ, ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ದ ಸ್ಟೂಡೆಂಟ್ಸ್ ಟು ಶೌಟ್ ಸ್ಲೋಗನ್ಸ್ ಆ್ಯಂಡ್ ಕಾಸ್ ವೈಲೆನ್ಸ್. ಎಸ್, ಆ ಒಂದು ಪೊಲೀಸರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂದರೆ ಆ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಏನು ಹೋಗ್ತಾ ಇರ್ತಾರೋ ಅವರು ಸ್ಲೋಗನ್ಸನ್ನು ಶೌಟ್ ಮಾಡಲಿ ಅಥವಾ ಕೂಗಲಿ ಅಂತೇಳಿ ಕಾಯ್ತಾ ಇರ್ತಾರೆ ಮತ್ತು ಏನಾದರೂ ವೈಲೆನ್ಸನ್ನು ಅಥವಾ ಹಿಂಸೆಯನ್ನು ಮಾಡಲಿ ಅಂತೇಳಿ ಕಾಯ್ತಾ ಇರ್ತಾರೆ. ದಿಸ್ ವುಡ್ ಮೇಕ್ ದ ಪೊಲೀಸ್ ಅರೆಸ್ಟ್ ದೆಮ್, ಬೀಟ್ ದೆಮ್ ಅಪ್ ಆ್ಯಂಡ್ ಇಂಪ್ರಿಸನ್ ದೆಮ್. ಎಸ್, ಯಾಕೆ ಆ ರೀತಿ ಕಾಯ್ತಾ ಇರ್ತಾರೆ ಅಂದರೆ ಅವ್ರು ಏನಾದರೂ ಪ್ರತಿಭಟನೆ ಮಾಡಿದರೆ ಅಥವಾ ಸ್ಲೋಗನ್ಸನ್ನು ಜೋರಾಗಿ ಕೂಗಿದ್ದೇ ಆದರೆ ಹಿಂಸೆಯನ್ನು ಮಾಡಿದ್ದೇ ಆದರೆ ನಾವು ಸುಲಭವಾಗಿ ಅವರನ್ನು ಅರೆಸ್ಟ್ ಮಾಡ್ಬೋದು ಮತ್ತು ಲಾಕಪ್ಪಲ್ಲಿಟ್ಟು ಹೊಡಿಬೋದು ಮತ್ತು ಒಳಗಡೆ ಹಾಕ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಅವರು ಹೊಂದಿರ್ತಾರೆ. ಏಯ್ತ್ ಕ್ವೆಶನ್, ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ಡ್ ದ ಪ್ರೊಟೆಸ್ಟ್ ಟು ಗೋ ಪೀಸ್ಫುಲಿ ವೈ. ಎಸ್, ಒಂದು ಸ್ಟೂಡೆಂಟ್ ಲೀಡರ್ಸ್ ಏನಿದ್ರು ಆ ಒಂದು ಪ್ರೊಟೆಸ್ಟನ್ನು ಅಥವಾ ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ. ಯಾಕೆ ಅಂತೇಳಿ ಕೇಳಿದ್ದಾರೆ. ಆನ್ಸರ್ ನೋಡಿ, ದೇ ಹ್ಯಾಡ್ ಟು ಅವೇಕನ್ ದ ಪೀಪಲ್ ಬೈ ಡಿಸ್ಟ್ರಿಬ್ಯೂಟಿಂಗ್ ದ ಕಾಪೀಸ್ ಆಫ್ ಮಹಾತ್ಮಾಸ್ ಸ್ಪೀಚ್. ಎಸ್, ಆ ಒಂದು ಸ್ಟೂಡೆಂಟ್ ಲೀಡರ್ಸ್ ಏನಿರ್ತಾರೋ ಮಹಾತ್ಮ ಗಾಂಧೀಜಿಯವರ ಸ್ಪೀಚನ್ನು ಜನಗಳಿಗೆ ಹಂಚಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿರ್ತಾರೆ. ಆ ಮೂಲಕ ಜನರನ್ನು ಸ್ವಾತಂತ್ರ್ಯದ ಕಡೆ ಎಚ್ಚರಗೊಳಿಸಬೇಕು ಅಂತಕ್ಕಂಥ ಉದ್ದೇಶ ಅವರಿಗಿರುತ್ತೆ. ಸೊ they managed their march so silently and showed their protest against British rule non-violently. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಶಾಂತ ರೀತಿಯಲ್ಲಿನೇ ಆ ಒಂದು ಮಾರ್ಚನ್ನು ಕಂಟಿನ್ಯೂ ಮಾಡ್ತಾರೆ ಮತ್ತು ಆ ಒಂದು ಬ್ರಿಟಿಷರ ವಿರುದ್ಧ ಯಾವುದೇ ಒಂದು ಹಿಂಸೆಯನ್ನು ಮಾಡೋದಿಲ್ಲ. ದ ಸ್ಟೂಡೆಂಟ್ ಲೀಡರ್ಸ್ ಡಿಡ್ ನಾಟ್ ವಾಂಟ್ ಟು ಬಿ ಅರೆಸ್ಟೆಡ್. ಎಸ್, ಅವರು ಬ್ರಿಟಿಷರಿಂದ ಅರೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಇಷ್ಟವನ್ನು ಪಡೋದಿಲ್ಲ. ಯಾಕೆ ಅಂದರೆ ಬಿಕಾಸ್ ದೇ ಹ್ಯಾಡ್ ಎ ಲಾಟ್ ಮೋರ್ ಟು ಡೂ. ಇನ್ನು ಮಾಡಲಿಕ್ಕೆ ತುಂಬ ಕೆಲಸಗಳಿರ್ತವೆ. ಹಾಗಾಗಿ ಒಂದು ವೇಳೆ ಅರೆಸ್ಟ್ ಆಗಿಬಿಟ್ರೆ ಆ ಕೆಲಸಗಳು ನಿಂತು ಹೋಗಿಬಿಡ್ತವೆ ಅನ್ನೋ ಒಂದು ಉದ್ದೇಶದಿಂದ ಅವರು ಸ್ಲೋಗನ್ಸನ್ನು ಅಥವಾ ಹಿಂಸೆಯನ್ನು ಮಾಡೋದಿಲ್ಲ. ದೇರ್ ಫೋರ್ ದೇ ಮ್ಯಾನೇಜ್ಡ್ ದ ಪ್ರೊಟೆಸ್ಟ್ ಟು ಗೋ ಪೀಸ್ಫುಲ್ಲಿ. ಹಾಗಾಗಿನೇ ಅವರು ತುಂಬ ಶಾಂತ ರೀತಿಯಿಂದನೇ ಆ ಒಂದು ಪ್ರೊಟೆಸ್ಟನ್ನು ಮಾಡ್ತಾರೆ. 9th ಕ್ವೆಶನ್ ನೋಡಿ,
ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಲೆಸನ್ ನಾರಾಯಣಪುರ ಇನ್ಸಿಡೆಂಟ್? ಈ ಒಂದು ಲೆಸನ್ನಿಂದ ನಾವು ಏನು ಲೆಸನ್ ಕಲಿತೇವೆ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಆನ್ಸರ್ ನೋಡಿ. We learn patriotism and sacrifice values. It also helps us to cultivate presence of mind, dedication, organization skills, respect for our country. We can also understand the struggles faced by the freedom fighters. ಎಸ್ ನೋಡಿ, ಈ ಒಂದು ಲೆಸನ್ನಿಂದ ನಾವು ಪ್ಯಾಟ್ರಿಯೋಟಿಸಮ್ ಅಥವಾ ದೇಶ ಪ್ರೇಮವನ್ನು ಕಲಿತೇವೆ. ಅದ್ರ ಜೊತೆಗೆ ಸ್ಯಾಕ್ರಿಫೈಸ್ ಅಥವಾ ತ್ಯಾಗದ ಒಂದು ಮಹತ್ವವನ್ನು ಕೂಡ ಕಲಿತೇವೆ. ಅದ್ರ ಜೊತೆಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೋದು, ಡೆಡಿಕೇಶನ್ ಇರ್ಬೋದು, ಮತ್ತು ಆರ್ಗನೈಜೇಷನ್ ಸ್ಕಿಲ್ಸ್. ಆರ್ಗನೈಜೇಷನ್ ಸ್ಕಿಲ್ ಅಂದರೆ ಒಂದು ಸಂಘಟನಾ ಶಕ್ತಿ ಅಂತೇಳಿ ನಾವು ಹೇಳ್ಬೋದು. ಮತ್ತು ರೆಸ್ಪೆಕ್ಟ್ ಫಾರ್ ಅವರ್ ಕಂಟ್ರಿ, ನಮ್ಮ ದೇಶದ ಕುರಿತು ಗೌರವ ಭಾವನೆಯನ್ನು ಕೂಡ ನಾವು ಈ ಒಂದು ಲೆಸನ್ನಿಂದ ಕಲಿತೇವೆ. ಅದರ ಜೊತೆಗೆ ದ ಸ್ಟ್ರಗಲ್ಸ್ ಫೇಸ್ಡ್ ಬೈ ದ ಫ್ರೀಡಮ್ ಫೈಟರ್ಸ್, ಅಂದರೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕಾದ್ರೆ ಫ್ರೀಡಮ್ ಫೈಟರ್ಸ್ ಎಷ್ಟೊಂದು ಕಷ್ಟಪಟ್ಟಿದ್ರು, ಅವ್ರು ಯಾವೆಲ್ಲ ಹಾರ್ಡ್ಶಿಪ್ಸ್ಗಳನ್ನು ಫೇಸ್ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಈ ಲೆಸನ್ನಿಂದ ಕಲಿಬಹುದಾಗಿದೆ. 10th ಕ್ವೆಶ್ಚನ್ ನೋಡಿ. ಬಾಬು ಆ್ಯಂಡ್ ಮಂಜು ವರ್ ಎ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್. ವಾಟ್ ವಾಸ್ ದ ರೀಸನ್? ಎಸ್, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ವೆಶ್ಚನನ್ನು ಆಲ್ರೆಡಿ ನೋಡಿದ್ದೇವೆ. ಸೇಮ್ ಕ್ವೆಶ್ಚನ್ ಮತ್ತೊಂದು ವರ್ಷದಲ್ಲಿ ಬಂದಿರತಕ್ಕಂಥದ್ದು. ಬಾಬು ಆ್ಯಂಡ್ ಮಂಜು ವರ್ ಎ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ಸೈಲೆಂಟ್ ಮಾರ್ಚ್ ಆಫ್ ದ ಸ್ಟೂಡೆಂಟ್ಸ್. ಎಸ್, ಆ ಒಂದು ಸೈಲೆಂಟಾಗಿ ಏನು ಮಾರ್ಚ್ ಹೋಗ್ತಾ ಇರ್ತಾರೋ ಅದು ಬಾಬು ಮತ್ತು ಮಂಜುಗೆ ಡಿಸಪಾಯಿಂಟನ್ನು ತಂದುಕೊಡುತ್ತೆ. ದೇ ವರ್ ಎಕ್ಸ್ಪೆಕ್ಟಿಂಗ್ ಸ್ಲೋಗನ್ಸ್ ಆ್ಯಂಡ್ ಶೌಟ್ಸ್ ವಿಚ್ ನಾರ್ಮಲಿ ಎ ಪ್ರಾಟೆಸ್ಟ್ ಹ್ಯಾಸ್, but the march had ended peacefully without any slogans and shouts of violence. ಎಸ್, ಅವ್ರ ಪ್ರಕಾರ ಒಂದು ಮಾರ್ಚ್ ಅಂದರೆ ಅಥವಾ ಒಂದು ಪ್ರೊಟೆಸ್ಟ್ ಅಂದರೆ ತುಂಬ ಜೋರಾಗಿ ಸ್ಲೋಗನ್ಸನ್ನು ಕೂಗ್ತಾ ಹೋಗಬೇಕು, ಶೌಟ್ ಅಂದರೆ ಜೋರಾಗಿ ಕೂಗೋದಿರಬೇಕು, ಅದರ ಜೊತೆಗೆ ಒಂದಿಷ್ಟು ಹಿಂಸೆ ಅಥವಾ ವೈಲೆನ್ಸ್ ಕೂಡ ಆಗಬೇಕು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ಬಾಬು ಮತ್ತು ಮಂಜುಗೆ ಇರುತ್ತೆ. ಬಟ್ ಆ ರೀತಿಯಾಗಿರ್ತಕ್ಕಂಥ ಹಿಂಸೆ ಅಥವಾ ಸ್ಲೋಗನ್ಸ್ಗಳು ಅಲ್ಲಿಂದ ಬರೋದಿಲ್ಲ. ಆ ಪ್ರತಿಭಟನಾಕಾರರೆಲ್ಲರೂ ಕೂಡ ಮೌನವಾಗಿಯೇ ಶಾಂತ ರೀತಿಯಲ್ಲಿಯೇ ಪ್ರತಿಭಟನೆಯನ್ನು ಮುಗಿಸ್ಬಿಟ್ಟು ವಾಪಸ್ ಹೋಗ್ತಾರೆ. They did not cross barred area nor did they show any aggression. ಎಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಗ್ರೆಷನನ್ನು ಅವರು ತೋರಿಸಲಿಲ್ಲ. ಶಾಂತ ರೀತಿಯಿಂದನೇ ವಾಪಸ್ ಹೋಗಿದ್ದಕ್ಕೆ ಈ ಬಾಬು ಮತ್ತು ಮಂಜುಗೆ ಡಿಸಪಾಯಿಂಟ್ ಆಗುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಒಂದು ಸಪ್ಲಿಮೆಂಟರಿ ರೀಡರ್ನಿಂದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳಾಗಿದ್ದಾವೆ. ಇವೆಲ್ಲವನ್ನು ಕೂಡ 2 ಅಂಕಗಳಿಗೆ ಕೇಳಲಾಗಿತ್ತು. ಈ ಬರ್ತಕ್ಕಂಥ ವರ್ಷದಲ್ಲೂ ಕೂಡ 2 ಅಂಕಗಳಿಗೆ ಈ ಒಂದು ಲೆಸನ್ನಿಂದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ಮತ್ತು ಆನ್ಸರ್ಗಳನ್ನು ಬರೆದುಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೊಂದು ಸ್ಕೋರಿಂಗ್ ಸೀರೀಸ್ನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಸ್ಟಡಿಯಿಂಗ್. ಬಾಯ್ ಬಾಯ್.